ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಸತ್ ಫ್ರೀಕಿನ್ ರೋಲೆನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಈಗ ನಮ್ಮ ಸತ್ ಫ್ರೀಕಿನ್ ರೋಲೆನ್ಸ್ ಅವರ ಕ್ಯಾರೆಕ್ಟರ್ ಯಾವ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ಅವರ ಜೊತೆ ಪಾಲ್ ಎಮೆನ್ ಇದ್ದಾರೆ, ಬ್ರಾನ್ಸನ್ ರೀಡ್ ಇದ್ದಾರೆ, ಹಾಗೆ ಬ್ರಾನ್ ಬ್ರೇಕರ್ ಅವರು ಇದ್ದಾರೆ. ಇವರೆಲ್ಲರೂ ಕೂಡ ಇದ್ರು ನಮ್ಮ ಸತ್ ರೋಲೆನ್ಸ್ ಅವರು ಹಳೆ ರೀತಿನೇ ಓ ಅಂತ ಹಾಡು ಹೇಳ್ಕೊಂಡು ಬರ್ತಾ ಇದ್ದಾರೆ. ನಿಜವಾಗ್ಲೂ ಕ್ಲೌನ್ ರೀತಿನೇ ಅವರ ಕ್ಯಾರೆಕ್ಟರ್ ಇದೆ. ಬಟ್ ಈಗ ಇಂಥ ದಾಂಡಿಗರ ಮಧ್ಯೆ ನಮ್ಮ ಸತ್ ರೋಲೆನ್ಸ್ ಅವರ ಕ್ಯಾರೆಕ್ಟರ್ ಅಲ್ಲೂ ಕೂಡ ಚೇಂಜ್ ನ ಡಬ್ಲ್ಯೂ ಅವರು ತಗೊಂಡು ಬರಬೇಕು. ಅದಕ್ಕಿಂತ ಮುಂಚೆ ಅವರ ಥೀಮ್ ಸಾಂಗ್ ಅಲ್ಲಿ ನಮಗೆ ಒಂದು ಚೇಂಜ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋದು ಕೂಡ ಅದ್ರ ಬಗ್ಗೆನೇ. ಡಬ್ಲ್ಯೂ ಅವರು ನಮ್ಮ ಸತ್ ಫ್ರೀಕಿನ್ ರೋಲೆನ್ಸ್ ಅವ್ರಿಗೋಸ್ಕರ ಹೊಸ ಥೀಮ್ ಸಾಂಗ್ ನ ರೆಡಿ ಮಾಡ್ಕೋತಾ ಇದೆಯಂತೆ. ಬರೀ ಸತ್ ರೋಲೆನ್ಸ್ ಅವರಿಗೆ ಮಾತ್ರ ಅಲ್ಲ ಗೈಸ್, ಇವರ ಫ್ಯಾಕ್ಷನ್ ಗೋಸ್ಕರನೇ ಒಂದು ಹೊಸ ಥೀಮ್ ಸಾಂಗ್ ನಮಗೆ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗಬಹುದು. ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ, ಯಾಕಂದ್ರೆ ಸತ್ ರೋಲೆನ್ಸ್ ಅವರ ಫ್ಯಾಕ್ಷನ್ ಬಂದಾಗ ಕ್ರೌಡು ಹಾಡು ಹೇಳೋದು ನನಗಂತೂ ಚೂರು ಇಷ್ಟ ಆಗ್ತಾ ಇಲ್ಲ. ಅವರ ಬೇಬಿ ಫೇಸ್ ರನ್ನಲ್ಲಿ ಈ ರೀತಿ ಇದ್ದಿದ್ದು ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ನಾನು ಅದನ್ನ ಎಂಜಾಯ್ ಮಾಡಿದ್ದೀನಿ. ಬಟ್ ಈಗ ಸತ್ ರೋಲೆನ್ಸ್ ಅವರು ಹೀಲ್ ಆಗಿದ್ದಾರೆ ಅಂಡ್ ಅಷ್ಟೇ ಸೀರಿಯಸ್ ಕ್ಯಾರೆಕ್ಟರ್ ಕೂಡ ಅವ್ರದ್ದು ಆಗ್ತಾ ಬರ್ತಾ ಇದೆ. ಅಂಡ್ ಈಗ ಅವರಿಗೋಸ್ಕರ ಒಂದು ಹೊಸ ಥೀಮ್ ಸಾಂಗ್ ನ ಅಗತ್ಯಕತೆ ಕೂಡ ಇದೆ. ಕಾದ್ ನೋಡಬೇಕು ಯಾವಾಗ ಅವರಿಗೆ ಹೊಸ ಥೀಮ್ ಸಾಂಗ್ ಸಿಗುತ್ತೆ ಅಂತ. ಯಾಕಂದ್ರೆ ರೋಮನ್ ರೈನ್ಸ್ ಅವರು ಕೂಡ ಪಾಲ್ ಎಮೆನ್ ಅವರ ಜೊತೆ ಸೇರ್ಕೊಂಡಾಗ ಅವರ ಐಕಾನಿಕ್ ಥೀಮ್ ಸಾಂಗು ಆಗ್ಲೇ ಉಟ್ಕೊಂಡಿದ್ದು. ಅಂಡ್ ಈಗಲೂ ಕೂಡ ನಮ್ಮ ಸತ್ ರೋಲೆನ್ಸ್ ಅವರಿಗೆ ಒಂದು ಐಕಾನಿಕ್ ಥೀಮ್ ಸಾಂಗ್ ಸಿಕ್ಕಿದ್ರೆ ಅವರ ಕ್ಯಾರೆಕ್ಟರ್ಗೆ ಇನ್ನೂ ಕೂಡ ಒಂದು ಜಾಸ್ತಿ ತೂಕ ಬಂದಾಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಇಗ್ವಾನಾ ಅವರ ಬಗ್ಗೆ. ಇವರು AAA ಪ್ರಮೋಷನ್ ನ ಸೂಪರ್ ಸ್ಟಾರು ಅಂಡ್ AAA ಹಾಗೆ ಡಬ್ಲ್ಯೂ ಅವರ ನಡುವೆ ಒಂದು ಪಾರ್ಟ್ನರ್ಶಿಪ್ ಡೀಲ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ರೀಸೆಂಟ್ ಆಗಿ ಡಬ್ಲ್ಯೂ ವರ್ಲ್ಡ್ ಕೊಲೈಡ್ ಅಲ್ಲಿ ಇಗ್ವಾನಾ ಅವ್ರನ್ನ ಫ್ಯಾನ್ಸ್ ಗಳು ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ರು ಅಂಡ್ ಅವರ ಮರ್ಚೆಂಡೈಸ್ ಕೂಡ ಜಾಸ್ತಿ ಸೇಲ್ ಆಗ್ತಾ ಇತ್ತು. ಅಷ್ಟೇ ಅಲ್ಲ ಗೈಸ್, ಇಗ್ವಾನಾ ಅವರ ಕ್ಯಾರೆಕ್ಟರ್ ಕೂಡ ಒಂದ್ ರೀತಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬಹುದು. ಅಂಡ್ ಅಪರೂಪಕ್ಕೆ ಈ ರೀತಿ ಕ್ಯಾರೆಕ್ಟರ್ಸ್ ಗಳು ಡಬ್ಲ್ಯೂ ಕಂಪನಿಯಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂದ್ರೆ ಬುಗ್ಗಿಮೇನ್ ಅವರ ಕ್ಯಾರೆಕ್ಟರ್ ಆಗಿರ್ಬಹುದು, ಅವರ ಕ್ಯಾರೆಕ್ಟರ್ ಆಗಿರಬಹುದು, ನಮ್ಮ ಸಾಂತೇನೋ ಮೆರಾಲಾ ಅವರ ಕ್ಯಾರೆಕ್ಟರ್ ಆಗಿರಬಹುದು. ಈ ರೀತಿ ಕ್ಯಾರೆಕ್ಟರ್ ನಮ್ಮ ಇಗ್ವಾನಾ ಅವರ ಕ್ಯಾರೆಕ್ಟರ್. ಅಂಡ್ ಡಬ್ಲ್ಯೂ ಅವರು ಇಗ್ವಾನಾ ಅವ್ರನ್ನ ಇಟ್ಕೊಂಡು ತುಂಬಾ ದುಡ್ಡನ್ನ ಮಾಡಬಹುದು. ಅದಕ್ಕೋಸ್ಕರ ಇವರು ನಮಗೆ ಕಂಪನಿಯಲ್ಲಿ ಆದಷ್ಟು ಬೇಗ ನೋಡೋದಕ್ಕೆ ಸಿಗ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು. ಬಟ್ ಈಗ ಇಗ್ವಾನಾ ಅವರೇ ಹೇಳಿರೋ ಪ್ರಕಾರ ಡಬ್ಲ್ಯೂ ಅವರು ಅವರಿಂದ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗಿದಾರಂತೆ. ಅಂಡ್ ಡಬ್ಲ್ಯೂ ಅವರು ಇಗ್ವಾನಾ ಅವ್ರನ್ನ ಡೈರೆಕ್ಟ್ ಆಗಿ ಮೈನ್ ರಾಸ್ಟರ್ ಗೆ ಕರ್ಕೊಂಡು ಬರೋದಕ್ಕೆ ಟ್ರೈ ಮಾಡ್ತಾ ಇದಾರಂತೆ. ಅಂಡ್ ಆದಷ್ಟು ಬೇಗ ಇಗ್ವಾನಾ ಅವರು AAA ಪ್ರಮೋಷನ್ ಇಂದ ಡೈರೆಕ್ಟ್ ಆಗಿ ಮಂಡೇ ನೈಟ್ ಅಥವಾ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್, ನಾನು ಕೂಡ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಇವ್ರನ್ನ ಮೈನ್ ರಾಸ್ಟರ್ ಅಲ್ಲಿ ನೋಡೋದಕ್ಕೆ. ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಆಗಿ ಕೂಡ ಇರುತ್ತೆ ಇವರ ರೆಸ್ಲಿಂಗ್ ಸ್ಟೈಲು ಹಾಗೆ ಇವರ ಫಿನಿಶಿಂಗ್ ಸ್ಟೈಲು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾನ್ ಮಾಕ್ಸ್ಲಿ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಜಾನ್ ಮಾಕ್ಸ್ಲಿ ಅವರು AEW ಕಂಪನಿಯಲ್ಲಿ ಇದ್ದಾರೆ ಅಂಡ್ ಅವರ ಕಾಂಟ್ರಾಕ್ಟ್ ಮುಗಿದ ಮೇಲೆ ಅವರು ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗಬಹುದು. ಬಟ್ ಒಂದಲ್ಲ ಒಂದಿನ ಬರ್ತಾರೆ ಅಂತ ನಾವೆಲ್ಲರೂ ಕೂಡ ಕಾಯ್ತಾ ಇದೀವಿ. ನಾವೆಲ್ಲರೂ ಮಾತ್ರ ಅಲ್ಲ ಗೈಸ್, ನಮ್ಮ ಕೇರಿಯನ್ ಕ್ರಾಸ್ ಅವರು ಕೂಡ ಜಾನ್ ಮಾಕ್ಸ್ಲಿ ಅವರ ರಿಟರ್ನ್ ಗೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದಾರೆ. ರೀಸೆಂಟ್ ಆಗಿ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅವರು ಈಗ ಬೇರೆ ಕಂಪನಿಯಲ್ಲಿ ಇದ್ದಾರೆ ಅಂಡ್ ನಾನು ಕೂಡ ಈಗ ಬೇರೆ ಕಂಪನಿಯಲ್ಲಿ ಇದ್ದೀನಿ. ಬಟ್ ಅವರು ಸಿಕ್ಕಾಪಟ್ಟೆ ಅದ್ಭುತವಾಗಿ ಕೆಲಸನ ಮಾಡ್ತಾ ಇದ್ದಾರೆ. ಏನೇ ಆಗ್ಲಿ, ನಾನು ನಂಬಿದ್ದೀನಿ ಅವರು ಒಂದಲ್ಲ ಒಂದು ದಿನ ಮತ್ತೊಮ್ಮೆ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ನಾವಿಬ್ರು ಕೂಡ ಒಂದೇ ಶೋ ಅಲ್ಲಿ ಇರ್ತೀವಿ. ಆಗ ನಾನು ಪ್ರಾರಂಭ ಮಾಡಿರೋದನ್ನ ಮತ್ತೊಮ್ಮೆ ನಾನು ಫಿನಿಶ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ನಮ್ಮ ಕೇರಿಯನ್ ಕ್ರಾಸ್ ಅವರು ಹೇಳಿದ್ದಾರೆ. ಗೊತ್ತಿಲ್ಲ ಇವರು ಜಾನ್ ಮಾಕ್ಸ್ಲಿ ಅವರ ಜೊತೆ ಏನನ್ನ ಪ್ರಾರಂಭ ಮಾಡಿದ್ರು ಅಂತ. ಒಟ್ನಲ್ಲಿ ಇವರು ಕೂಡ ಕಾಯ್ತಾ ಇದ್ದಾರೆ ಜಾನ್ ಮಾಕ್ಸ್ಲಿ ಅವರ ಡಬ್ಲ್ಯೂ ಕಂಪನಿಯ ರಿಟರ್ನ್ ಗೋಸ್ಕರ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್, ದಿ ಹೆಡ್ ಆಫ್ ದ ಟೇಬಲ್, ದ ಒನ್ ಅಂಡ್ ಓನ್ಲಿ, ದ ಲೀವ್ ಮಾಸ್ಟರ್ ರೋಮನ್ ರೈನ್ಸ್ ಅವರ ಬಗ್ಗೆ. ರೋಮನ್ ರೈನ್ಸ್ ಅವರು ನಿಮಗೆ ಗೊತ್ತಿರಬಹುದು, ರಸಲ್ಮೇನಿಯಾ ಆದ್ಮೇಲೆ ಒಂದು ಮಂಡೇ ನೈಟ್ ಆಗಿ ಬಂದ್ರು ಅಂಡ್ ಅಲ್ಲಿಂದ ಇಲ್ಲಿವರೆಗೂ ಕೂಡ ರೋಮನ್ ರೈನ್ಸ್ ಅವರು ನಮಗೆ ಕಂಪನಿಯಲ್ಲಿ ನೋಡೋದಕ್ಕೆ ಸಿಕ್ಕೇ ಇಲ್ಲ. ಎಷ್ಟೊಂದು ಅವಕಾಶಗಳಿತ್ತು ಗುರು ರೋಮನ್ ರೈನ್ಸ್ ಅವ್ರನ್ನ ಡಬ್ಲ್ಯೂ ಅವರು ಕರ್ಕೊಂಡು ಬರೋದಕ್ಕೆ. ಬಟ್ ಆದ್ರೂ ಕೂಡ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನ ಕರ್ಕೊಂಡು ಬರ್ತಾ ಇಲ್ಲ. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಇದೆಲ್ಲದೂ ಕೂಡ ಒಂದು ಸ್ಟೋರಿ ಅಂತೆ. ಅಂಡ್ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವರಿಗೆ ಸ್ಟೋರಿ ಲೈನ್ ಅಲ್ಲೇ ಬ್ರೇಕ್ ನ ಕೊಟ್ಟಿದೆಯಂತೆ. ಅವರು ರಜಾ ತಗೊಂಡಿಲ್ವಂತೆ, ಬದಲಿಗೆ ಸ್ಟೋರಿ ಲೈನ್ ಅಲ್ಲಿ ರೋಮನ್ ರೈನ್ಸ್ ಅವರಿಗೆ ಡಬ್ಲ್ಯೂ ಅವರೇ ಬೇಕು ಅಂತ ಲೀವ್ ನ ಕೊಟ್ಟಿದಾರಂತೆ. ನಾನು ನಿಮ್ಗೆ ಮುಂಚೆನೆ ಹೇಳಿದಾರಲ್ಲ, ನಮ್ಮ AAA ಅವರು ರೋಮನ್ ರೈನ್ಸ್ ಅವ್ರನ್ನ ಕಂಪ್ಲೀಟ್ ಆಗಿ ಮರೆಸಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರನ್ನ ಜಾಸ್ತಿ ಬುಕ್ ಮಾಡ್ತಾ ಇಲ್ಲ. ಅದು ಈಗ ನಿಜ ಆಗ್ತಾ ಇದೆ. ಅದನ್ನೆಲ್ಲ ಬಿಟ್ಟು ಹಾಕಿದ್ರೆ ರೋಮನ್ ರೈನ್ಸ್ ಅವರು ನಮಗೆ
ನೆಕ್ಸ್ಟ್ ಯಾವಾಗ ನೋಡೋದಕ್ಕೆ ಸಿಗ್ಬಹುದು. ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ರೋಮನ್ ರೈನ್ಸ್ ಅವರು ನಮಗೆ ಸಮ್ಮರ್ ಟೈಮಲ್ಲಿ ರಿಟರ್ನ್ ಆಗ್ತಾರಂತೆ. ಅಂದ್ರೆ ಸಮ್ಮರ್ ಸ್ಲಾಮಿಗೆ ಅಫ್ಕೋರ್ಸ್ ರೋಮನ್ ರೈನ್ಸ್ ಅವರ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರೋಮನ್ ರೈನ್ಸ್ ಅವ್ರನ್ನ ಸಮ್ಮರ್ ಸ್ಲಾಮಿಗೆ ಅನೌನ್ಸ್ ಕೂಡ ಮಾಡಿದ್ದಾರೆ. ಬಟ್ ಅದಕ್ಕಿಂತ ಮುಂಚೆನೆ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ನಮಗೆ ರೋಮನ್ ರೈನ್ಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ಆ ರೀತಿ ಒಂದು ಹೋಪ್ ಕಾಣಿಸ್ತಾ ಇದೆ. ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ನಿಮಗೆ ಗೊತ್ತಿರಬಹುದು ಸಿಎಂ ಪಂಕ್ ಹಾಗೆ ಜಾನ್ ಸಿನಾ ಅವರ ನಡುವೆ ಒನ್ ಲಾಸ್ಟ್ ಟೈಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ಮಂಡೇ ನೈಟ್ ರಲ್ಲಿ ಡಬ್ಲ್ಯೂ ಅವರು ಕ್ಲಿಯರ್ ಆಗಿ ತೋರಿಸಿದ್ದಾರೆ. ಸೆತ್ ರೋಲೆನ್ಸ್ ಅವ್ರನ್ನ ಕರ್ಕೊಂಡು ಬಂದು ಈ ಒಂದು ಮ್ಯಾಚ್ ಮೇಲೆ ಸೆತ್ ರೋಲೆನ್ಸ್ ಅವರ ಕಣ್ಣು ಇರುತ್ತೆ. ಅಂದ್ರೆ ಸೆತ್ ರೋಲೆನ್ಸ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಬ್ರೀಫ್ ಕೇಸ್ ನ ಕ್ಯಾಶ್ ಇನ್ ಮಾಡೋದಕ್ಕೆ ಬರಬಹುದು ಅಂತ ಡಬ್ಲ್ಯೂ ಅವರು ಈಗಾಗಲೇ ಟೀಸ್ ಮಾಡಿದ್ದಾರೆ. ಈ ಒಂದು ಮ್ಯಾಚ್ ಆಗಬೇಕಾದ್ರೆ ಎಲ್ಲರೂ ಕೂಡ ಸೆತ್ ರೋಲೆನ್ಸ್ ಅವರ ಮೇಲೂ ಗಮನನ ಇಟ್ಟಿರಲಿ ಅಂತ ಡಬ್ಲ್ಯೂ ಅವರು ಆ ರೀತಿ ಒಂದು ಆಂಗಲ್ ನ ತೋರಿಸಿದ್ದಾರೆ. ಅಂಡ್ ಈಗ ಸೆತ್ ರೋಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆನೆ ಫ್ಯೂಡ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ನಮ್ಮ ಪಾಲ್ ಹೆಮನ್ ಅವರು ರೋಮನ್ ರೈನ್ಸ್ ಅವರ ವೈಸ್ ಮ್ಯಾನ್ ಪಾಲ್ ಹೆಮನ್ ಅವರು ಈಗ ಸೆತ್ ರೋಲೆನ್ಸ್ ಅವರ ಜೊತೆ ಇರೋದ್ರಿಂದ ರೋಮನ್ ರೈನ್ಸ್ ಅವರು ರಿಟರ್ನ್ ಆದ ಕೂಡಲೇ ಸೆತ್ ರೋಲೆನ್ಸ್ ಅವರ ಮೇಲೇನೆ ಹೋಗಬೇಕು. ಅಂಡ್ ಈಗ ಅವರ ಬಳಿ ಮನಿಯಿಂದ ಬ್ಯಾಂಕ್ ಇರೋದ್ರಿಂದ ರೋಮನ್ ರೈನ್ಸ್ ಅವರಿಗೆ ಇನ್ನೂ ಕೂಡ ಸಿಕ್ಕಾಪಟ್ಟೆ ಕೋಪ ಬಂದಿರುತ್ತೆ. ಸೊ ಸೆತ್ ರೋಲೆನ್ಸ್ ಅವರು ತನ್ನ ಬ್ರೀಫ್ ಕೇಸ್ ನ ಯಾವಾಗಲೇ ಕ್ಯಾಶ್ ಇನ್ ಮಾಡೋದಕ್ಕೆ ಹೋದ್ರು ಕೂಡ ಅಲ್ಲಿ ರೋಮನ್ ರೈನ್ಸ್ ಅವರ ರಿಟರ್ನ್ ಆಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಅಂಡ್ ಈಗ ಡಬ್ಲ್ಯೂ ಅವರೇ ಟೀಸ್ ಮಾಡಿರೋ ಪ್ರಕಾರ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಪ್ರಾಬಬ್ಲಿ ಈ ರೀತಿ ಒಂದು ಆಂಗಲ್ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ರೋಮನ್ ರೈನ್ಸ್ ಅವರ ರಿಟರ್ನ್ ಕೂಡ ಆಗಬಹುದು. ಅಂಡ್ ನೈಟ್ ಆಫ್ ಚಾಂಪಿಯನ್ಸ್ ಸೌದಿ ಅರೇಬಿಯಾದಲ್ಲಿ ಆಗ್ತಾ ಇದೆ. ಸೌದಿ ಅರೇಬಿಯಾದ ಗವರ್ನಮೆಂಟ್ ನ ಡಿಮ್ಯಾಂಡ್ ಕೂಡ ಇರುತ್ತೆ, ನಮಗೆ ಬಿಗ್ ಸೂಪರ್ ಸ್ಟಾರ್ ಬೇಕು ಅಂತ. ಸೊ ಅಲ್ಲಿಗೆ ನಮ್ಮ ಸೆತ್ ರೋಲೆನ್ಸ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಕ್ಯಾಶ್ ಇನ್ ಮಾಡೋದಕ್ಕೆ ಹೋದಾಗ ರೋಮನ್ ರೈನ್ಸ್ ಅವರ ಇನ್ವಾಲ್ವ್ಮೆಂಟ್ ನಮಗೆ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಅಂಡ್ ಫೈನಲಿ ರೋಮನ್ ರೈನ್ಸ್ ಅವರ ರಿಟರ್ನ್ ನಮಗೆ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಆಗಬಹುದು. ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಗಾಯ್ಸ್, ಯಾಕಂದ್ರೆ ಮನಿ ಇನ್ ದ ಬ್ಯಾಂಕ್ ನ ಗೆಲ್ಲೋದಕ್ಕಿಂತ ಮುಂಚೆ ನಮ್ಮ ಸೆತ್ ರೋಲೆನ್ಸ್ ಅವರು ಜೇ ಉಸೋ ಮೇಲೆ ಹೋಗಿದ್ರು, ನನಗೆ ಪವರ್ ಬೇಕು ಅಂದ್ರೆ ನನಗೆ ನಿನ್ನ ಚಾಂಪಿಯನ್ಶಿಪ್ ಬೇಕು ಅಂತ. ಅಂಡ್ ಸೆತ್ ರೋಲೆನ್ಸ್ ಅವರ ಕೈಯಲ್ಲಿ ಒಂದು ಕ್ಲಿಯರ್ ಆಪರ್ಚುನಿಟಿ ಇತ್ತು ಮಂಡೇ ನೈಟ್ ರಲ್ಲಿ ಗಂತರ್ ಹಾಗೆ ಜೇ ಉಸೋ ಅವರ ಮ್ಯಾಚ್ ಅಲ್ಲಿ ಕ್ಯಾಶ್ ಇನ್ ಮಾಡೋದಕ್ಕೆ. ನಾವೆಲ್ಲರೂ ಕೂಡ ಅನ್ಕೊಂಡಿದ್ವಿ ಆ ಒಂದು ಮ್ಯಾಚ್ ಅಲ್ಲಿ ಇವರು ಕ್ಯಾಶ್ ಇನ್ ಮಾಡೋದಕ್ಕೆ ಹೋಗ್ತಾರೆ, ಆಗ ರೋಮನ್ ರೈನ್ಸ್ ಅವರು ಬರ್ತಾರೆ ಅಂತ. ಬಟ್ ಸೆತ್ ರೋಲೆನ್ಸ್ ಅವರು ಆ ಒಂದು ಮ್ಯಾಚ್ ಅಲ್ಲಿ ಕ್ಯಾಶ್ ಇನ್ನೇ ಮಾಡಲಿಲ್ಲ, ಬದಲಿಗೆ ಹಾಲ್ ಆಫ್ ಎ ಸಡನ್ ಜಾನ್ ಸಿನಾ ಹಾಗೆ ಸಿಎಂ ಪಂಕ್ ಅವರ ಮ್ಯಾಚ್ ಸೆಟ್ ಆಯ್ತು. ಆ ಒಂದು ಮ್ಯಾಚ್ ಅಲ್ಲಿ ನಾನು ಬಂದು ಕ್ಯಾಶ್ ಇನ್ ಮಾಡ್ತೀನಿ ಅಂತ ಸೆತ್ ರೋಲೆನ್ಸ್ ಅವರು ಒಂದು ಟೀಸ್ ನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಮ್ಮ ಟ್ರಿಪಲ್ ಎಚ್ ಅವರ ಕ್ರಿಯೇಟಿವ್ ಲೆವೆಲ್ ನ ನನಗಂತೂ ಥಿಂಕ್ ಮಾಡೋದಕ್ಕೇನೆ ಆಗ್ತಾ ಇಲ್ಲ. ಲಿಟರಲಿ ಒಂದು ವಾರಕ್ಕಿಂತ ಮುಂಚೆ ನಮ್ಮ ಸೆತ್ ರೋಲೆನ್ಸ್ ಅವರು ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಹಿಂದೆ ಬಿದ್ದಿದ್ರು. ಬಟ್ ಈಗ ಅವ್ರ ಕೈಗೆ ಮನಿ ಇನ್ ದ ಬ್ಯಾಂಕ್ ಬಂದಾದ್ಮೇಲೆ ಅವರು ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ನ ಬಿಟ್ಟು ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಕಡೆಗೆ ಹೋಗಿದ್ದಾರೆ. ಇದಕ್ಕೆ ಏನ್ ಹೇಳೋಣ ಗುರು, ಏನು ಸಖತ್ತಾಗಿ ಸ್ಟೋರಿ ಟೆಲ್ ಮಾಡ್ತಾ ಇದ್ದಾರೆ ನಮ್ಮ ಟ್ರಿಪಲ್ ಎಚ್ ಅವರು. ನನಗಂತೂ ಸಿಕ್ಕಾಪಟ್ಟೆ ನಗು ಬರ್ತಾ ಇದೆ. ಅದನ್ನೆಲ್ಲ ಸೈಡಿಗೆ ಇಟ್ರೆ ಎಂಡಿಂಗ್ ಅಲ್ಲಿ ನಮಗೆ ಜಾನ್ ಸಿನಾ ಹಾಗೆ ಸಿಎಂ ಪಂಕ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆಯಲ್ಲ, ಅದನ್ನ ಮಾತ್ರ ನಾವು ನೋಡಿ ಖುಷಿ ಪಡಬೇಕು. ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರದಂತದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಸ್ಮ್ಯಾಕ್ ಡೌನ್ ಆಗಲಿದೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಸ್ಮ್ಯಾಕ್ ಡೌನ್ ಆಗಲಿದೆ, ಯಾಕಂದ್ರೆ ಆ ರೀತಿಯ ವಿಚಾರಗಳನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ನಾಳೆ ಸ್ಮ್ಯಾಕ್ ಡೌನ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ನ ಟೂರ್ನಮೆಂಟ್ ಮ್ಯಾಚಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಪ್ರಾಬಬ್ಲಿ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ 2 ಫ್ಯಾಟಲ್ 4-ವೇ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಅಂದ್ರೆ ಈ 2 ಮ್ಯಾಚ್ ಅಲ್ಲಿ ಯಾವ್ದಾದ್ರು ಒಂದು ಮ್ಯಾಚ್ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ರ್ಯಾಂಡಿ ಆರ್ಟನ್, ಎಲೆ ನೈಟ್, ಅಲಿಸ್ಟರ್ ಬ್ಲಾಕ್ ಹಾಗೆ ಕಾರ್ಮೆಲಾ ಹೈಸ್ ಅವರ ನಡುವೆ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗಬಹುದು. ಅಥವಾ ಈ ಒಂದು ಮ್ಯಾಚ್ ಏನಾದ್ರೂ ನಾಳೆ ನೋಡೋದಕ್ಕೆ ಸಿಗ್ಲಿಲ್ಲ ಅಂದ್ರೆ ಕೋಡಿ ರೋಡ್ಸ್, ಡೇಮಿಯನ್ ಪ್ರೀಸ್ಟ್, ಆಂಡ್ರಾದೆ ಅಂಡ್ ಶಿನ್ಸ್ಗೆ ನಾಕಮುರಾ ಅವರ ಫ್ಯಾಟಲ್ 4-ವೇ ಮ್ಯಾಚ್ ಆದ್ರೂ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗಬಹುದು. ಈ 2 ಫ್ಯಾಟಲ್ 4-ವೇ ಮ್ಯಾಚ್ ಅಲ್ಲಿ ಯಾವ್ದಾದ್ರು ಒಂದು ಫ್ಯಾಟಲ್ 4-ವೇ ಮ್ಯಾಚ್ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗಬಹುದು. ಯಾರಿಗ್ ಗೊತ್ತು, ಡಬ್ಲ್ಯೂ ಅವರು ಎರಡನ್ನೂ ಕೂಡ ಹಾಕಬಹುದು, ಯಾಕಂದ್ರೆ ಸ್ಮ್ಯಾಕ್ ಡೌನ್ 3 ಗಂಟೆಯ ಶೋ. ಇದಾದ್ಮೇಲೆ ನಮಗೆ ಕ್ವೀನ್ ಆಫ್ ದ ರಿಂಗ್ ನ ಫ್ಯಾಟಲ್ 4-ವೇ ಮ್ಯಾಚಸ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಇದಲ್ದಲೆ ನಾಳೆ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಕೂಡ ಬರ್ತಾ ಇದ್ದಾರೆ. ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಜಾನ್ ಸಿನಾ ಅವ್ರನ್ನ ಸೋಲ್ಸಿ ಅವರು ಸ್ಮ್ಯಾಕ್ ಡೌನ್ ಗೆ ಬರ್ತಾ ಇದ್ದಾರೆ. ಸ್ಮ್ಯಾಕ್ ಡೌನ್ ಗೆ ಬಂದು ಏನ್ ಮಾತಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಅಷ್ಟೇ ಅಲ್ಲ, ಅವರು ಕೂಡ ಈ ಒಂದು ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲ ಗಾಯ್ಸ್, ನಮ್ಮ ಮಿಸ್ ಮನಿ ಇನ್ ದ ಬ್ಯಾಂಕ್ ನಯೋಮಿ ಅವರು ಕೂಡ ನಾಳೆ ಸ್ಮ್ಯಾಕ್ ಡೌನ್ ಗೆ ಬರ್ತಾ ಇದ್ದಾರೆ. ನಮ್ಮ ನಯೋಮಿ ಅವರು ಮನಿ ಇನ್ ದ ಬ್ಯಾಂಕ್ ನ ಗೆದ್ದಿರೋದಕ್ಕೆ ಅವರ ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಕೂಡ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇಕೋಬ್ ಫಾಟ್ ಅವರು ಕೂಡ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಪ್ರೆಸೆಂಟ್ ಆಗಿರ್ತಾರೆ. ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಅವರು ಸೋಲೋ ಸಿಕ್ಕೋ ಅವರ ಮೇಲೆ ಟರ್ನ್ ಆಗಿದ್ದಾರೆ. ಅದಕ್ಕೋಸ್ಕರ ಜೇಕೋಬ್ ಫಾಟ್ ಅವರ ರಿಯಾಕ್ಷನ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಾನು ಮುಂಚೆನೆ ಒಂದು ಸ್ಪಾಯ್ಲರ್ ನ ಕೊಟ್ಟಿದ್ದೀನಿ, ನಮ್ಮ ಸೋಲೋ ಸಿಕ್ಕೋ ಅವರ ಕಡೆ ಹೀಕುಲಿಯೋ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ಅಂದ್ರೆ ಹೀಕುಲಿಯೋ ಅವರ ಡೆಬ್ಯೂ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗಬಹುದು. ಇವರು ಕೂಡ ಬಂದು ಸೋಲೋ ಸಿಕ್ಕೋ ಅವ್ರನ್ನ ಜಾಯ್ನ್ ಆಗಬಹುದು. ಅಂಡ್ ಸೋಲೋ ಸಿಕ್ಕೋವಾ, ಜೆಸಿ ಮೇಟಿಯೋ ಹಾಗೆ
ಹಾಗೆ ಹೀಕುಲಿಯೋ ಅವರು ಸೇರ್ಕೊಂಡು ನಮ್ಮ ಜೇಕೋಬ್ ಫಾಟ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಬಹುದು. ಈ ಒಂದು ಆಂಗಲ್ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗಬಹುದು. ಅಂಡ್ ನಾಳೆ ಸ್ಮ್ಯಾಕ್ ಡೌನ್ ನ ಮೈನ್ ಹೈಲೈಟ್ ನಮ್ಮ WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಜಾನ್ ಸಿನಾ ಅವರು ಕೂಡ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಪ್ರೆಸೆಂಟ್ ಆಗಿರ್ತಾರೆ. ಇಷ್ಟೆಲ್ಲ ವಿಚಾರಗಳು ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ಚಾನಲ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, see you guys in my next video.